Good evening, students. ಯಾರು ಫಸ್ಟ್ PUC ಎಕ್ಸಾಮಿಗೆ ರೆಡಿ ಆಗ್ತಿದ್ದೀರಾ? ಫಿಸಿಕ್ಸ್ ಕಷ್ಟ ಅಂತ ಅನ್ನಿಸ್ತಾ ಇದೆ ಅವರಿಗೆ ನಾವು ಒಂದು ಸುಲಭವಾದ ವಿಧಾನನ ತರ್ತಾ ಇದ್ದೀವಿ ಥ್ರೂ ಟೀಚರ್ ಯೂಟ್ಯೂಬ್ ಚಾನಲ್. ಟುಡೇ ಇಟ್ ಇಸ್ ಅ ಸ್ಪೆಷಲ್ ಸೆಷನ್ ಫಾರ್ ಯು ಪೀಪಲ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಆಫ್ ದ ನ್ಯೂ ಫಾರ್ಮ್ಯಾಟ್ ಆಫ್ ದ ಕ್ವಶನ್ ಪೇಪರ್. ಆಲ್ರೆಡಿ ನಿಮಗೆ ನಿಮ್ಮ ಫ್ಯಾಕಲ್ಟೀಸ್ ಅಥವಾ ಟೀಚರ್ಸ್ ಹೇಳಿರ್ತಾರೆ, ಬಟ್ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಯಾವ್ಯಾವ ತರ ಓದಬಹುದು ಅನ್ನೋದನ್ನ ಒಂದು ನಿಮಗೆ ಗ್ಲಿಮ್ಸ್ ಕೊಡೋಣ ಅಂತ ಇವತ್ತು ಯೋಚನೆ ಮಾಡಿ ಟೀಚರ್ ಆಪ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವಿವತ್ತು ಫಸ್ಟ್ PUCಯ ಪೂರ್ತಿ ಬ್ಲೂ ಪ್ರಿಂಟ್ ಅನ್ನ ಡಿಸ್ಕಸ್ ಮಾಡೋಣಂತೆ. ವಿ ವಿಲ್ ಗೋ ಸ್ಲೋಲಿ so that you can analyze which are the chapters important for the board exam. ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ತರ ಕ್ವಶನ್ಸ್ ಬರುತ್ತೆ ಇನ್ನು ಉಳಿದಿರುವಂತಹ ಸಮಯದಲ್ಲಿ, ಬಿಕಾಸ್ ಯರ್ ಎಕ್ಸಾಮಿನೇಷನ್ ಇಸ್ ಅಪ್ರೋಚಿಂಗ್ ಆನ್ February 20th ಇಂದ ಶುರುವಾಗ್ತಾ ಇದೆ. ಉಳಿದಿರುವಂತಹ ಲೆಸ್ ದ್ಯಾನ್ ಎ ಮಂತ್, ಒಂದು 25 ದಿನದಲ್ಲಿ ನಾನು ಹೇಗೆ ರೆಡಿ ಆಗ್ಬೇಕು ಅಂತ ನೋಡೋಣಂತೆ. ಸೇ ಇಫ್ ಯು ಫಾಲೋ ದ ಥಿಂಗ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಟುಡೇ, it will be very helpful for you to knock out a 10, that is 70 on 70 ತೆಗೆಯೋದ್ರಲ್ಲಿ ಯಾವುದೇ ತರದ ಮೋಸ ಇಲ್ಲದೆ ಇರೋ ಹಾಗೆ ಇವತ್ತಿನ ಡಿಸ್ಕಷನ್ ನಾವು ಇಟ್ಕೊಳ್ಳೋಣಂತೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್. ಸೊ ರೀಸೆಂಟ್ಲಿ PU ಬೋರ್ಡ್ ಅಲ್ಲಿ ಆದಂತಹ ಬದಲಾವಣೆಗಳು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ನಮಗೆ ಕಾಣಿಸಕ್ಕೆ ಶುರುವಾಯಿತು. 70 marks ಗೆ ಎಕ್ಸಾಮ್ ಬರೀತೀರಾ, ಎಸ್ಪೆಷಲಿ ಫಾರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, whereas 100 marks ಫಾರ್ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರೋದು. ಈ 70 ಮಾರ್ಕ್ಸಿನ ಪೇಪರ್ ಅಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಅನ್ನ ತಂದ್ರು ಈ ವರ್ಷ PU ಬೋರ್ಡ್, ದಟ್ ಈಸ್ ಇಂಟ್ರೊಡಕ್ಷನ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇನಿಷಿಯಲಿ ಬಿಫೋರ್ ಹಳೆ ಪೇಪರ್ ಅಲ್ಲಿ ದ ನಂಬರ್ ಆಫ್ ಕ್ವಶನ್ಸ್ ವಾಸ್ ಆಲ್ಸೋ ಲೆಸ್. ಇಲ್ಲಿ 48 ಕ್ವಶನ್ ಇದೆ. ಸೊ ಯು ಟೋಟಲಿ ಯು ವಿಲ್ ಬಿ ಹ್ಯಾವಿಂಗ್ 48 ಕ್ವಶನ್ಸ್, whereas in the previous one you had 37 questions. ಅಲ್ಲಿಗೆ 10 ಕ್ವಶನ್ ಜಾಸ್ತಿ ಇದೆ. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ. 15 ಚಾಪ್ಟರ್ ಇದೆ, 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ 15 ಹ್ಯಾಸ್ ಟು ಬಿ ಆನ್ಸರ್ಡ್. 4 ಆಪ್ಷನ್ ಇರುತ್ತೆ. ಯು ನೀಡ್ ಟು ಫೈಂಡ್ ಔಟ್ ವಿಚ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಫಿಲ್ ಅಪ್ ದ ಬ್ಲಾಂಕ್ಸ್ ಇರುತ್ತೆ. ಸಿಂಪಲ್ ಆಗಿರುವ ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂತಹ ಕ್ವಶನ್ಸ್ ಅನ್ನ ಕೊಡ್ತಾರೆ. ಆನ್ಸರ್ಸ್ ವಿಲ್ ಬಿ ಗಿವನ್ ಇನ್ ದ ಬ್ರಾಕೆಟ್. You need to choose which answer is the proper explanation for the question, that is a fill up the blanks. Since 1 mark question iddiddu iga multiple choice agirodrinda, you will be taken out with 1 mark question, but instead 2 marks question irutte. First ella enagta ittu 8 questions kotbiಟ್ಟು you are supposed to answer 5, but now 9 questions ಕೊಡ್ತಾ ಇದ್ದಾರೆ, you are supposed to answer only 5. ಅಲ್ಲಿಗೆ 4 ಕ್ವಶನ್ ಚಾಯ್ಸ್ ಇದೆ. ಅದೇ ತರ 3 mark ಕ್ವಶನ್ಸ್ ಅಲ್ಲೂ 9 ಕ್ವಶನ್ಸ್ ವಿಲ್ ಬಿ ಪ್ರೊವೈಡೆಡ್, ವೇರ್ ಯು ವಿಲ್ ಬಿ ಆನ್ಸರಿಂಗ್ ಓನ್ಲಿ 5 ಕ್ವಶನ್ಸ್. ಅಲ್ಲೂ ಸಹ 4 ಕ್ವಶನ್ ಚಾಯ್ಸ್ ಇರುವಂತದ್ದು. ಕಮಿಂಗ್ ಟು ದ ಲಾಂಗ್ ಆನ್ಸರ್ ಟೈಪ್, ಅಂದ್ರೆ 5 marks ಕ್ವಶನ್ ಗೆ ಬಂದರೆ, ಇಟ್ ಯೂಸ್ ಟು ಗೆಟ್ ಡಿವೈಡೆಡ್ ಇಂಟು 2 parts. ಫಸ್ಟ್ ಹಾಫ್ ಅಲ್ಲಿ ಪಾರ್ಟ್ 1 ಇಂದ 3 ಕ್ವಶನ್ ಕೊಡ್ತಿದ್ರು, ಅದರಲ್ಲಿ 2 ಬರಿಬೇಕಿತ್ತು. ಸೆಕೆಂಡ್ ಹಾಫ್ ಅಲ್ಲಿ 2 ಬರಿತಾ ಇದ್ರೆ, ಬಟ್ ಹಿಯರ್ ದೇ ಹ್ಯಾವ್ ಮೇಡ್ ಇಟ್ 6 ಕ್ವಶನ್ಸ್ ಇನ್ಕ್ಲೂಡಿಂಗ್ ಬೋತ್ ಫಸ್ಟ್ ಪಾರ್ಟ್ ಅಂಡ್ ಸೆಕೆಂಡ್ ಪಾರ್ಟ್, ಬಟ್ ದ ನಂಬರ್ ಆಫ್ ಕ್ವಶನ್ಸ್ ಈಸ್ ಟು ಬಿ ಆನ್ಸರ್ಡ್ ಈಸ್ ಜಸ್ಟ್ 3. 50% ಚಾಯ್ಸ್ ಇರುತ್ತೆ. ಯಾವ್ಯಾವ ಚಾಪ್ಟರ್ ಅಲ್ಲಿ ಏನೇನ್ ತರ ಕ್ವಶನ್ಸ್ ಬರುತ್ತೆ ಅಂತ ಐ ವಿಲ್ ಪ್ರೊಸೀಡ್ ವಿತ್ ಇಟ್ ಅಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ನಾವ್ ಕಮಿಂಗ್ ಟು ದ ನ್ಯೂಮರಿಕಲ್ಸ್. ಫಿಸಿಕ್ಸ್ ಅಂದ ತಕ್ಷಣ ಎಲ್ರಿಗೂ ಕಷ್ಟ ಆಗೋದೇ ನ್ಯೂಮರಿಕಲ್ಸ್. ನ್ಯೂಮರಿಕಲ್ಸ್ ಅರ್ಥ ಆಗಲ್ಲ, ನ್ಯೂಮರಿಕಲ್ಸ್ ಕಷ್ಟ ಇದೆ, 15 ಮಾರ್ಕ್ಸಿಗೆ ನ್ಯೂಮರಿಕಲ್ ಇದೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದನ್ನ, ದೇ ಹ್ಯಾವ್ ರೆಡ್ಯೂಸ್ ದಿಸ್ ನ್ಯೂಮರಿಕಲ್ ಸೈಜ್ ಫ್ರಮ್ 15. ನೋಡಿ, ಇಲ್ಲಿ 4 ನ್ಯೂಮರಿಕಲ್ ಕೊಡ್ತಾ ಇದ್ರೆ, 4 ನ್ಯೂಮರಿಕಲ್ ಯು ಆರ್ ಸಪೋಸ್ ಟು ಆನ್ಸರ್ ಓನ್ಲಿ 2 ನ್ಯೂಮರಿಕಲ್ಸ್ ಹ್ಯಾಸ್ ಟು ಬಿ ಆನ್ಸರ್ಡ್. 2 ನ್ಯೂಮರಿಕಲ್ ನ ಆನ್ಸರ್ ಮಾಡಬೇಕಾಗಿರುವಂತದ್ದು. So total number of questions which you are going to answer is 35 out of 48 questions. ಹಾಗಾದ್ರೆ what are the insight of this ಅಂತ ನೋಡಿದ್ರೆ, ನೋಡಿ, as I said, MCQs ಇರುತ್ತೆ ಫಸ್ಟ್ ಮೇನ್ ಅಲ್ಲಿ,
ಬೇಸ್ಡ್ ಆನ್ ದ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ ಮಾತ್ರ ಕೊಡ್ತಾರೆ. ನೋ ನ್ಯೂಮರಿಕಲ್ಸ್, ಇಟ್ ವೋಂಟ್ ಇನ್ವಾಲ್ವ್ ಎನಿ ಕ್ಯಾಲ್ಕುಲೇಷನ್ಸ್. ನಾನು ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ, ಬಟ್ ಫಿಸಿಕ್ಸ್ ಅಲ್ಲಿ ನೋ ಕ್ಯಾಲ್ಕುಲೇಷನ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಇನ್ವಾಲ್ವ್ಡ್. ನೆಕ್ಸ್ಟ್, fill up the blanks question should be simple, direct, and no numericals. Once again, numerical calculations ಇಲ್ಲದೆ ಇರೋದು ಅಂತ ಹೇಳಿದರೆ ಹೊರತು ನ್ಯೂಮರಿಕಲ್ ವ್ಯಾಲ್ಯೂ ಇಲ್ಲದೆ ಇರೋದು ಅಂತ ಹೇಳಿಲ್ಲ. ನ್ಯೂಮರಿಕಲ್ ವ್ಯಾಲ್ಯೂ ಕೊಡಬಹುದು, ಆದರೆ ಕ್ಯಾಲ್ಕುಲೇಷನ್ಸ್ ಇರೋ ಹಾಗಿಲ್ಲ ಆ ಕ್ವಶನ್ಸ್ ನಲ್ಲಿ. ಹಾಗಾದ್ರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಫಾರ್ ಸೆಟ್ಟಿಂಗ್ ಆಫ್ ದ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ, ಯಾರೇ ಟೀಚರ್ ಆಗ್ಲಿ ಕ್ವಶನ್ ಪೇಪರ್ ನ ಸೆಟ್ ಮಾಡಬೇಕು ಅಂದ್ರೆ ಇಲ್ಲಿಯವರೆಗೂ ಏನಾಗ್ತಿತ್ತು ಅಂದ್ರೆ ಸ್ಟೂಡೆಂಟ್ಸ್, ವೇಟೇಜ್ ಆಫ್ ದ ಚಾಪ್ಟರ್ ಮಾತ್ರ ಕೊಡೋರು. ಸೇ ಫಾರ್ ಎಕ್ಸಾಂಪಲ್, ಮೋಷನ್ ಇನ್ ದ ಸ್ಟ್ರೈಟ್ ಲೈನ್ 8 ಮಾರ್ಕ್ಸ್ ವೇಟೇಜ್ ಅಂದ್ರೆ, ಐ ವುಡ್ ಹ್ಯಾವ್ ಸೆಟ್ ದ ಪೇಪರ್ ಹೌ ಎವರ್ ಐ ಆಮ್ ಇನ್ ನೀಡ್ ಆಫ್. ಅಂದ್ರೆ 1 ಮಾರ್ಕ್ ಇಂದೊಂದು, 3 ಮಾರ್ಕ್ ಇಂದೊಂದು, 5 ಮಾರ್ಕ್ ಇಂದು, 3 ಮಾರ್ಕ್ ಇಂದ ಇನ್ನೊಂದು, 2 ಮಾರ್ಕ್ ಇಂದೊಂದು, ಈ ತರ. ಅಥವಾ 5 ಮಾರ್ಕ್ ಇಂದ ನ್ಯೂಮರಿಕಲ್, 3 ಮಾರ್ಕ್ ಇಂದೊಂದು, ಅಥವಾ 5 ಮಾರ್ಕ್ ಇಂದ ಒಂದು ಇದು ಥಿಯರಿ, 2 ಮಾರ್ಕ್ ಪ್ಲಸ್ 1 ಮಾರ್ಕ್ ಆ ತರ ಮಾಡ್ಬೋದಿತ್ತು. ಆದರೆ this time they have made it mandatory that this blueprint has to be used for setting all future questions for the examinations. ಮುಂದಕ್ಕೆ ಬರುವಂತಹ ಎಲ್ಲಾ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೆ ಇದೇ ಬ್ಲೂ ಪ್ರಿಂಟ್ ನ ಫಾಲೋ ಮಾಡಬೇಕು. ಯಾವ ಕ್ವಶನ್ ಎಲ್ಲೆಲ್ಲಿ ಬರಬೇಕು ಅಂತ ಹೇಳಿರ್ತೀವೋ ಆ ಕ್ವಶನ್ ಆ ನಂಬರ್ ಅಲ್ಲೇ ಕ್ವಶನ್ಸ್ ಬರಬೇಕು ಅಂತ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಕ್ವಶನ್ ಶುಡ್ ಬಿ ಕ್ಲಿಯರ್, ಅನ್ಆಂಬಿಗ್ವಿಯಸ್, ಯಾವುದೇ ತರದ ಕನ್ಫ್ಯೂಷನ್ ಇರಬಾರ್ದು, ಅರ್ಥ ಆಗೋಗಿರ್ಬೇಕು, ಗ್ರಾಮ್ಯಾಟಿಕಲ್ ಎರರ್ಸ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದ್ರ ಜೊತೆಗೆ ಕ್ವಶನ್ಸ್ ರಿಪೀಟ್ ಆಗೋ ಹಂಗಿಲ್ಲ. ಸೇಮ್ ಕಾನ್ಸೆಪ್ಟ್, ಸೇಮ್ ಲಾಸ್, ಫ್ಯಾಕ್ಟ್ಸ್ ಮೇಲೆ ಕ್ವಶನ್ಸ್ ನ ರಿಪೀಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ಟ್ರೈ ಟು ಫೈಂಡ್ ಔಟ್ ದ ಕ್ವಶನ್ಸ್ ವಿಚ್ ಆರ್ ನಾಟ್ ಗೆಟ್ ರಿಪೀಟೆಡ್ ಅಂತ ಹೇಳ್ತಾರೆ. ಇದಿಷ್ಟು ಆದ್ರೆ ಹಾಗಾದ್ರೆ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಗೆ ಬರ್ತೀನಿ. ದಿಸ್ ಈಸ್ ವೇರ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಇದನ್ನ ಫಸ್ಟೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಫ್ ಯು ಸ್ಟಾರ್ಟ್ ಅನಲೈಸಿಂಗ್ ದಿಸ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ವಶನ್ ಪೇಪರ್ ಪ್ಯಾಟರ್ನ್, it will be very easy for you to score minimum of 65 plus out of 70 with leaving few important chapters. ಕೆಲವು ಇಂಪಾರ್ಟೆಂಟ್ ನನಗೆ ಕಷ್ಟ ಅನ್ನಿಸ್ತಿದೆ ಅಂತ ಚಾಪ್ಟರ್ ಗಳನ್ನು ಬೇಕಾದ್ರೆ you can skip it for the time being. Now coming to the first chapter, as I said 15 chapters ಇದೆ ನಿಮಗೆ. ಅದರಲ್ಲಿ ಮೊದಲನೇದು physical world. Physical world is the weightage is 2 marks. So 2 marks ಇನ ಒಂದು ಕ್ವಶನ್ ಕೊಡ್ತಾರೆ. ಯಾವ್ಯಾವ ಕ್ವಶನ್ ಕೊಡ್ತಾರೆ, ಏನಿರುತ್ತೆ ಅನ್ನೋದನ್ನ ಐ ವಿಲ್ ಜಸ್ಟ್ ಗೋ ಇನ್ ಡೀಟೇಲ್ ಆಫ್ಟರ್ವರ್ಡ್ಸ್. ನೆಕ್ಸ್ಟ್, ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಗೆ 4 ಮಾರ್ಕ್ಸ್ ವೇಟೇಜ್ ಇದೆ. ಆಯ್ತಾ? ಈ 4 ಮಾರ್ಕ್ಸ್ ಅಲ್ಲಿ ಯಾವ್ಯಾವ್ದು ಕೊಡ್ತಾರೆ, 3 ಮಾರ್ಕ್ಸ್ ಇಂದು ಒಂದು, 1 ಮಾರ್ಕ್ ಇಂದು ಒಂದು. 1 ಮಾರ್ಕ್ ಇಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್, FIB fill in the blanks. SA will be short answer 1 mark, short answer 2 mark, long answer NP is for numerical problem. ಅಲ್ಲಿಗೆ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಅಲ್ಲಿ 3 ಮಾರ್ಕಿನ ಕ್ವಶನ್ ನೋಡ್ಕೊಂಡ್ರೆ ಸಾಕು, 1 ಮಾರ್ಕಿನ ಒಂದು MCQ ನ ನೋಡ್ಕೊಂಡ್ರೆ ಸಾಕು. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ 1 ಮಾರ್ಕ್ ಇಂದೊಂದು, 2 ಮಾರ್ಕ್ಸ್ ಇಂದೊಂದು, 5 ಮಾರ್ಕ್ ಥಿಯರಿ ಬರ್ತಾ ಇದೆ ಇಲ್ಲಿ. ಸೊ ನ್ಯೂಮರಿಕಲ್ ಇಲ್ಲ. If you don't study the numerical for the time being, ಈಗ ಎಕ್ಸಾಮಿನೇಷನ್ ಹತ್ರ ಇರೋದ್ರಿಂದ ನ್ಯೂಮರಿಕಲ್ ಓದದೇ ಇದ್ರೂ ಸಹ you could able to do with this chapter. So you can neglect the numericals of motion in a plane, sorry straight line. ಅದೇ ಮೋಷನ್ ಇನ್ ಎ ಪ್ಲೇನ್ ಗೆ ಬರ್ತೀನಿ. ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಇದೆ, ವೆಕ್ಟರ್ಸ್ ಇದೆ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್, ಟ್ರಯಾಂಗಲ್ ಲಾ, ಪ್ಯಾರಲೋಗ್ರಾಮ್ ಲಾ ಅಂಡ್ ದ ಈಕ್ವೇಶನ್ ಆಫ್ ಎ ಪ್ರೊಜೆಕ್ಟೈಲ್ ಎಲ್ಲ ಇರೋದ್ರಿಂದ 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು, 5 ಮಾರ್ಕಿನ ನ್ಯೂಮರಿಕಲ್ ಬರ್ತಾ ಇದೆ. ಅಲ್ಲಿಗೆ 5 ಮಾರ್ಕಿನ ಥಿಯರಿ ಟೈಪ್ ಕ್ವಶನ್ ಈ ಚಾಪ್ಟರ್ ಇಂದ ಬರುವುದ ಎಕ್ಸ್ಪೆಕ್ಟೇ ಮಾಡೋ ಹಾಗಿಲ್ಲ 5 ಮಾರ್ಕ್ಸ್ ಡಿರೈವೇಶನ್ ನ. ಅದೇ ತರ ಲಾಸ್ ಆಫ್ ಮೋಷನ್ ಗೆ ಬಂದರೆ ಆಬ್ವಿಯಸ್ಲಿ 1 ಮಾರ್ಕ್ ಇರಲೇಬೇಕು. ಫಿಲ್ ಅಪ್ ದ ಬ್ಲಾಂಕ್ಸ್ ಲಾಸ್ ಆಫ್ ಮೋಷನ್ ಇಂದ ಬರ್ತಾ ಇದೆ.
5 marks theory ಬರ್ತಾ ಇದೆ. Once again 5 marks numerical ಬರ್ತಾ ಇಲ್ಲ. ನೋಡಿ, look into the chapter motion in a plane. The weightage of this chapter is 11 marks and loss of motion, the weightage of this chapter is 10 marks. If you study these two chapters completely, thoroughly, 21 marks illೇ ಕವರ್ ಆಗೋಗುತ್ತೆ. 21 marks is nothing but the passing package. 21 marks ಗೆ ಪಾಸ್ ಆಗಿ ಹೋಗ್ತೀರಾ. Of course, we are not targeting for 21. We'll proceed further, aim high, so that at least we'll get a good logical score at the end. We'll go to the next chapter. Work power energy, 6th chapter. ಈ ವರ್ಕ್ ಪವರ್ ಎನರ್ಜಿಯಲ್ಲಿ 1 ಮಾರ್ಕ್ ಇಂದು ಇನ್ನು ಮುಂದಕ್ಕೆ ಬರುವಂತಹ ಎಲ್ಲಾ ಚಾಪ್ಟರ್ ಇಂದು MCQs ಇದ್ದೇ ಇರುತ್ತೆ. ಸೊ ಅದನ್ನ ಸಪರೇಟ್ ಆಗಿ ನಾನೇನ್ ಹೇಳೋದಿಲ್ಲ. MCQs ಎಲ್ಲಾ ಚಾಪ್ಟರ್ ಅಲ್ಲೂ ಇದೆ. 2 ಮಾರ್ಕ್ ಒಂದು, 3 ಮಾರ್ಕಿನ ಒಂದು ಅಂಡ್ 5 ಮಾರ್ಕಿನ ಥಿಯರಿ, ನೋ ನ್ಯೂಮರಿಕಲ್. ಇಲ್ಲಿ ಒಂದು ಸಣ್ಣ ವೇರಿಯೇಷನ್ ಇದೆ. 3 ಮಾರ್ಕಿನ ಕ್ವಶನ್ ಏನು ವರ್ಕ್ ಪವರ್ ಎನರ್ಜಿ ಅಂತಿದೆ, ದಟ್ ಹ್ಯಾಸ್ ಟು ಬಿ ಎ ಪ್ರಾಬ್ಲಮ್ಮೇ ಕೊಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಓಕೆ, ಕಮಿಂಗ್ ಟು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ ನ್ಯೂಮರಿಕಲ್ ಬರ್ತಾ ಇದೆ. ಸೊ ಅಲ್ಲಿಗೆ 5 ಮಾರ್ಕ್ ಥಿಯರಿ ಈ ಚಾಪ್ಟರ್ ಇಂದ ಬರೋದೇ ಇಲ್ಲ. ಸೊ ಏನೇನು 5 ಮಾರ್ಕ್ ಡಿರೈವೇಶನ್ಸ್ ಈ ಚಾಪ್ಟರ್ ಇಂದ ಹೇಳಿದರೆ ಅದನ್ನ ಓದದೇ ಇದ್ರು ಯು ಕ್ಯಾನ್ ಈಸಿಲಿ ಸ್ಕೋರ್ 11. ಲುಕ್ ಇನ್ ಟು ದ ವೇಟೇಜ್ ಆಫ್ ದ ವರ್ಕ್ ಪವರ್ ಎನರ್ಜಿ ಇಸ್ ಆಲ್ಸೋ 11. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇಸ್ ಆಲ್ಸೋ 11. ಹಳೇದ್ರಲ್ಲಿ ಲಾಸ್ ಆಫ್ ಮೋಷನ್ ಅಂಡ್ ಯು ಹ್ಯಾಡ್ ಬೀನ್ ಟು ನೋಡಿ, ಲಾಸ್ ಆಫ್ ಮೋಷನ್ ಇಸ್ 11 ಆಸ್ ವೆಲ್ ಆಸ್ ಮೋಷನ್ ಇನ್ ದ ಪ್ಲೇನ್ ಈಸ್ ಆಲ್ಸೋ 10 and 11 ಇರೋದ್ರಿಂದ ಈ 4 ಚಾಪ್ಟರ್ ಗಳನ್ನ ಕ್ಲೀನ್ ಆಗಿ ಓದ್ಕೊಂಡ್ಬಿಟ್ರೆ ನೋಡಿ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಸ್ಕೋರ್ 40 ಪ್ಲಸ್ ಸ್ಕೋರ್ ಬಂತು ಔಟ್ ಆಫ್ 70. ಐ ಆಮ್ ಟಾಕಿಂಗ್. ಗ್ರಾವಿಟೇಷನ್ ಡಸಂಟ್ ಹ್ಯಾವ್ ನ್ಯೂಮರಿಕಲ್. ಇಟ್ ಹ್ಯಾಸ್ ಎ 5 ಮಾರ್ಕ್, 2 ಮಾರ್ಕ್ ಅಂಡ್ ಎ 1 ಮಾರ್ಕ್ ಕ್ವಶನ್. 1 ಮಾರ್ಕ್ ಫಿಲ್ ಅಪ್ ದ ಬ್ಲಾಂಕ್ಸ್ ಇದೆ. ವೇಟೇಜ್ ಈಸ್ 9 ಮಾರ್ಕ್ಸ್. ಇದಿಷ್ಟು ಪಾರ್ಟ್ 1 ಗೆ ಸಂಬಂಧಪಟ್ಟಂತಹ ಚಾಪ್ಟರ್ಸ್. ಆದ್ರೆ ಪಾರ್ಟ್ 2 ಗೆ ಬರ್ತೀನಿ, ವೇರ್ ಇಟ್ ಸ್ಟಾರ್ಟ್ಸ್ ವಿತ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ವೇಟೇಜ್ ಆಫ್ ದ ಚಾಪ್ಟರ್ 3 ಮಾರ್ಕ್ಸ್ ಇರೋದ್ರಿಂದ ಯು ವಿಲ್ ಬಿ ಹ್ಯಾವಿಂಗ್ ನೋಡಿ, ಯು ವಿಲ್ ಬಿ ಹ್ಯಾವಿಂಗ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಯು ವಿಲ್ ಬಿ ಹ್ಯಾವಿಂಗ್ ಇನ್ಸ್ಟೆಡ್ ಆಫ್ 3 ಮಾರ್ಕ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಎ 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ ಒಂದು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದಿರುತ್ತೆ. Mechanical properties of fluids, you have 3 for 3 marks question ಒಂದು ಮತ್ತು 1 ಮಾರ್ಕಿನ fill up the blanks ಮತ್ತು 1 ಮಾರ್ಕಿನ MCQ, total 5 ಮಾರ್ಕ್ ಆಗುತ್ತೆ. Next, proceeding to this chapter, thermal properties of matter. Okay, so thermal properties of matter ಗೆ ಬಂದರೆ ಅಲ್ಲಿ ನೋಡಿ, ನಾವು ಫಸ್ಟ್ ಚಾಪ್ಟರ್ ದಟ್ ಇಸ್ ಫಿಸಿಕಲ್ ವರ್ಲ್ಡ್ ಅಲ್ಲಿ ಸಿನ್ಸ್ ವಿ ಡಿಂಟ್ ಹ್ಯಾಡ್ ಎನಿ MCQs, ಹಿಯರ್ ಇನ್ ದಿಸ್ ಚಾಪ್ಟರ್ ಐ ಆಮ್ ಸಪೋಸ್ ಟು ಗಿವ್ 2 MCQs. 2 MCQ ನ ಕೊಡಬೇಕಾಗುತ್ತೆ. 3 ಮಾರ್ಕ್ಸ್ ಇಂದು ಒಂದು, 5 ಮಾರ್ಕಿನ ಪ್ರಾಬ್ಲಮ್. ಸೊ ವೇಟೇಜ್ ಆಫ್ ದ ಚಾಪ್ಟರ್ ಈಸ್ 10 ಮಾರ್ಕ್ಸ್. ಸೊ 5 ಮಾರ್ಕಿನ ಥಿಯರಿ ಓರಿಯೆಂಟೆಡ್ ಕ್ವಶನ್ಸ್ ಅನ್ನ ಈಸಿಲಿ ಯು ಕ್ಯಾನ್ ಲೀವ್ ಅವೇ ಇನ್ ದ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಥರ್ಮೋಡೈನಮಿಕ್ಸ್ ಅಲ್ಲಿ 2 and 5 ಮಾರ್ಕ್ ಥಿಯರಿ ಕ್ವಶನ್ಸ್ ಬರ್ತಾ ಇದೆ. ಸೊ ಟೋಟಲ್ 8 ಮಾರ್ಕ್ಸ್ ಆಯಿತು. ಕಮಿಂಗ್ ಟು ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಕೈನೆಟಿಕ್ ಥಿಯರಿಯಲ್ಲಿ 4 ಮಾರ್ಕ್ಸ್ ವೇಟೇಜ್ ಇದೆ. ಇದರಲ್ಲಿ ಒಂದು ಇಟ್ ವಿಲ್ ಬಿ ಫ್ರಮ್ ಫಿಲ್ ಅಪ್ ದ ಬ್ಲಾಂಕ್ಸ್, ಆಬ್ವಿಯಸ್ಲಿ ಅನದರ್ ಒನ್ ವಿಲ್ ಬಿ ಫ್ರಮ್ MCQ ಅಂಡ್ 2 ಮಾರ್ಕ್ಸ್ ಇನ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಆಸಿಲೇಷನ್ಸ್, 5 ಮಾರ್ಕ್ಸ್ ಥಿಯರಿ, 2 ಮಾರ್ಕ್ಸ್ ಒಂದು, 1 ಮಾರ್ಕಿನ ಒಂದು. ಸೊ ಟೋಟಲಿ 8 ಮಾರ್ಕ್ಸ್ ಆಗುತ್ತೆ. ವೇವ್ಸ್ ನೋಡಿ, ಮತ್ತೆ 10 ಮಾರ್ಕ್ಸಿನ ವೇಟೇಜ್ ಇರುವಂತಹ ಚಾಪ್ಟರ್. ಅಲ್ಲಿಗೆ 5 ಮಾರ್ಕಿನ ನ್ಯೂಮರಿಕಲ್ ಬರುತ್ತೆ ಈ ಚಾಪ್ಟರ್ ಇಂದ. 3 ಮಾರ್ಕಿನ ಕ್ವಶನ್ ಒಂದು, 1 ಮಾರ್ಕಿಂದೊಂದು ಮತ್ತು MCQ ಬರುತ್ತೆ. ಸೊ ಟೋಟಲ್ 115 ಮಾರ್ಕ್ಸ್ಗೆ ಪೇಪರ್ ಸೆಟ್ ಆಗುತ್ತೆ. ಇದುವರೆಗೂ ನಾವು ಬರೀಬೇಕಾಗಿದ್ದು 105 ಮಾರ್ಕ್ಸ್ಗೆ ಸೆಟ್ ಆಗ್ತಾ ಇತ್ತು ಹಳೆ ಪ್ಯಾಟರ್ನ್ ನಲ್ಲಿ. 10 ಮಾರ್ಕ್ಸ್ ಜಾಸ್ತಿ ಆಗಿದೆ, 115 ಮಾರ್ಕ್ಸ್. ಈ 115 ಮಾರ್ಕ್ಸಿನಲ್ಲಿ ನಾನು ಎಷ್ಟಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಜಸ್ಟ್ 70 ಮಾರ್ಕ್ಸ್.
ಓಕೆ 70 ಮಾರ್ಕ್ಸ್ಗೆ ಮಾತ್ರ ನಾನು ರೆಡಿ ಆಗ್ಬೇಕಾಗಿರುವಂತದ್ದು. ನೌ ಲೆಟ್ ಅಸ್ ಗೋ ಅಂಡ್ ಅನಲೈಸ್ ಯಾವ್ಯಾವ ಚಾಪ್ಟರ್ ಇಂದ ಪ್ರಾಬ್ಲಮ್ಸ್ ಮತ್ತೆ 5 ಮಾರ್ಕ್ಸ್ಗೆ ನಾನು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿ ವಿಲ್ ಗೋ ಫಾರ್ ದ ಜನರಲ್ ಇನ್ಸ್ಟ್ರಕ್ಷನ್ಸ್. ನೋಡಿ, ದಿಸ್ ಬ್ಲೂ ಪ್ರಿಂಟ್ ಆಸ್ ಐ ಸೆಡ್ ಫಾರ್ ಆಲ್ ಫ್ಯೂಚರ್ ಎಕ್ಸಾಮಿನೇಷನ್ಸ್ ಇದೇ ಬ್ಲೂ ಪ್ರಿಂಟ್ ನ ಫಾಲೋ ಮಾಡಬೇಕು. ಎಸ್ಪೆಷಲಿ ವಿತ್ ದ 5 ಮಾರ್ಕ್ ಕ್ವಶನ್ಸ್ ಇದೆಯಲ್ಲ, ಯಾವ ಚಾಪ್ಟರ್ ನೋಡಿ, ಗ್ರಾವಿಟೇಷನ್ ಮತ್ತು ಆಸಿಲೇಷನ್ ಅಲ್ಲಿ ಡೈರೆಕ್ಟ್ 5 ಮಾರ್ಕ್ಸ್ಗೆ ಕ್ವಶನ್ ಕೇಳುವ ಹಾಗೆ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು ಆಸ್ 5 ಮಾರ್ಕ್ಸ್ ಕ್ವಶನ್ ಇನ್ ಗ್ರಾವಿಟೇಷನ್ ಡೈರೆಕ್ಟ್ ಆಗಿ obtain the expression for variation of gravity with respect to height 5 marks, ಅಥವಾ derive the expression for potential energy of a satellite gravitational potential energy ಕೇಳೋಂಗಿಲ್ಲ. ಆಸಿಲೇಷನ್ ಆದ್ರೆ 5 ಮಾರ್ಕ್ಸ್ಗೆ t equal to 2 pi root L by G 5 ಮಾರ್ಕ್ಸ್ಗೆ ಕೇಳೋ ಹಾಗಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಎ ಸ್ಪ್ಲಿಟ್ ಕ್ವಶನ್ ಐದರ್ ಇನ್ 1 + 2 + 2 1 + 1 + 2 1 + 2 2 + 3 ಆರ್ 1 + 1 + 3 ಅಲ್ಲೇ ಸ್ಪ್ಲಿಟ್ ಆಗಬೇಕು. ಆಮೇಲೆ ಅವಾಗಲೇ ಹೇಳಿದಾಗೆ 3 ಮಾರ್ಕ್ ಕ್ವಶನ್ ಫ್ರಮ್ ವರ್ಕ್ ಪವರ್ ಎನರ್ಜಿ ಇಂದ ಬರುವಂತಹ 3 ಮಾರ್ಕ್ಸ್ ಶುಡ್ ಬಿ ಎ ನ್ಯೂಮರಿಕಲ್ ಪ್ರಾಬ್ಲಮ್. ಇದು ನ್ಯೂಮರಿಕಲ್ ಪ್ರಾಬ್ಲಮ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ವಿತ್ ದೀಸ್ ಇನ್ಸ್ಟ್ರಕ್ಷನ್ಸ್, ಸೊ ಆಸ್ ಐ ಸೆಡ್, there are 48 questions put together. 48 ಕ್ವಶನ್ ಇದೆ. ನಾನು ಪ್ರಾಬ್ಲಮ್ಸ್ ಇಂದ ತಗೋತೀನಿ. ಪ್ರಾಬ್ಲಮ್ಸ್ ನ ಫಸ್ಟ್ ಮುಗಿಸ್ಕೊಂಡು ಆಮೇಲೆ 5 ಮಾರ್ಕ್ಸ್ಗೆ ಬರೋಣಂತೆ. ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ 3 ಮಾರ್ಕ್ಸ್. ಆಮೇಲೆ ವಿಲ್ ಪ್ರೊಸೀಡ್ ಫರ್ದರ್. ನೌ ಕಮಿಂಗ್ ಟು ದ ಪ್ರಾಬ್ಲಮ್ಸ್. ಎಷ್ಟು ಕ್ವಶನ್ ಇರುತ್ತೆ? 2 ಕ್ವಶನ್ ಬರೀಬೇಕು. 4 ಕ್ವಶನ್ ಕೊಟ್ಟಿರ್ತಾರೆ. ಸೊ ಪ್ರಾಬ್ಲಮ್ ನಂಬರ್ 45, 46, 47, 48. So this is the ಕ್ವಶನ್ ನಂಬರ್ ಅಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ನೋಡೋಣಂತೆ. ನೋಡಿ, ಕ್ವಶನ್ ನಂಬರ್ 45, it will be motion in a plane. Question number 46 in your new pattern of question paper, question number 46 will be from system of particles. System of particles and rotational motion ಇದೆಯಲ್ಲ, ಅದರಿಂದ ಬರುವಂತಹದ್ದು. Question number 47 will be from thermal properties of matter. Thermal properties ಇಂದ ಬರುತ್ತೆ ಕ್ವಶನ್. And question number 48 waves ಇಂದ ಬರುತ್ತೆ. So these are the 4 problems out of which you are answering only 2 numericals. ನೋಡಿ, ಈಗ ಯಾವ್ಯಾವ ತರ ನ್ಯೂಮರಿಕಲ್ ಕೇಳಬಹುದು ಪ್ಲೇನ್ ಅಲ್ಲಿ ಅಂತ ಅನಲೈಸ್ ಮಾಡ್ತೀನಿ, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ. ನೋಡಿ, ಫಸ್ಟ್ 2ಕ್ಕೆ ರೆಡಿ ಆಗೋಣಂತೆ ಪ್ರಾಬ್ಲಮ್ಗೆ. ಇಫ್ ಟೈಮ್ ಪರ್ಮಿಟ್ಸ್ ವಿಲ್ ಗೋ ಫಾರ್ ದ 3rd one, and if situation demands we can go for the 4th one. You people can decide what type of numerical is convenient for you to solve, so that it will be helpful without much ambiguity. Now, motion in a plane alladre, we are going to get the problems like projectile motion in a mele problems barutte. So usually we can expect problem from projectile motion alli eno time of flight ಕಂಡುಹಿಡಿಯೋದಿರಬಹುದು, horizontal range ಕಂಡುಹಿಡಿಯೋದಿರಬಹುದು, ಅಥವಾ maximum height. That is the only one type of numerical which you can expect from this chapter. So ಹಾಗಾಗಿ it is easy for us to solve only that chapter. ಅದಷ್ಟನ್ನ ಮಾತ್ರ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ it will be more than sufficient for us ಅಲ್ವಾ. ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಗೆ ಬಂದ್ರೆ 2 ತರ ನ್ಯೂಮರಿಕಲ್ ಇದೆ. ಇಲ್ಲಿ ಸರ್ಕ್ಯುಲರ್ ಈಕ್ವೇಶನ್ಸ್ ಆಫ್ ಮೋಷನ್ ಅಂದ್ರೆ ಯಾವುದು? ಒಮೆಗಾ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ, ಥೀಟಾ ಈಕ್ವಲ್ ಟು ಒಮೆಗಾ ನಾಟ್ ಟಿ ಪ್ಲಸ್ ಹಾಫ್ ಆಲ್ಫಾ ಟಿ ಸ್ಕ್ವೇರ್, ಅಥವಾ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು ಒಮೆಗಾ ನಾಟ್ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಥೀಟಾ. A wheel was rotating at a speed of 1200 rpm. On pressing accelerator, it went to 1800 rpm in a span of some seconds, 5 seconds or 10 seconds. Calculate the number of oscillations. ಈ ತರ ಕ್ವಶನ್ಸ್ ಕೇಳೋದು ಫಸ್ಟ್ ಟೈಪ್ ಆಫ್ ನ್ಯೂಮರಿಕಲ್. 2ನೇ ಟೈಪ್ ಆಫ್ ನ್ಯೂಮರಿಕಲ್ ರಿಲೇಟೆಡ್ ಟು ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದ ತಕ್ಷಣ ಮೊಮೆಂಟ್ ಆಫ್ ಇನರ್ಷಿಯಾ ಮಾತ್ರ ಅಲ್ಲ,
kinetic energy associated with the moment of inertia, ಅಥವಾ ಈವನ್ ವಿತ್ ರೆಸ್ಪೆಕ್ಟ್ ಟು ರೋಲಿಂಗ್ ಮೋಷನ್ ಇರಬಹುದು, ಅಥವಾ ಯಾವ್ದಾರ ಬಾಡಿಯ ಕೊಟ್ಬಿಟ್ಟು ಅದರ ಕ್ಯಾಲ್ಕುಲೇಷನ್ ಆಫ್ ಕೆ ದಟ್ ಈಸ್ ರೇಡಿಯಸ್ ಆಫ್ ಗೈಡೇಷನ್ ಕಂಡುಹಿಡಿಯುವಂಥದ್ದು. ಈ ತರ ಪ್ರಾಬ್ಲಮ್ಸ್ ಅನ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಕ್ವಶನ್ ನಂಬರ್ 46. ಕಮಿಂಗ್ ಟು ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಗೆ ಬಂದ್ರೆ ಇಲ್ಲಿ 2 ಟೈಪ್ ಅಥವಾ 3 ಟೈಪ್ ಆಫ್ ನ್ಯೂಮರಿಕಲ್ ಬರುತ್ತೆ. ಒಂದು Q equal to ml ಲೇಟೆಂಟ್ ಹೀಟಿನ ಫಾರ್ಮುಲಾ ಯೂಸ್ ಮಾಡುವಂಥದ್ದು. ಇನ್ನೊಂದು ಯು ಕ್ಯಾನ್ ಯೂಸ್ ದ ಲಾ ಆಫ್ ಥರ್ಮಲ್ ಕಂಡಕ್ಟಿವಿಟಿ K into A into theta 1 minus theta 2 into T divided by D, ಇದನ್ನ ಯೂಸ್ ಮಾಡುವಂಥದ್ದು. ಅಥವಾ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಗೆ ಸಂಬಂಧಪಟ್ಟಂತ ನ್ಯೂಮರಿಕಲ್ಲು. ಇಲ್ಲಿ ಇವೆರಡು ಕಂಬೈನ್ ಆಗೋ ಕೆಪಾಸಿಟಿ ಇರುತ್ತೆ. Say I have a rod, one end of the rod is maintained at ice, other end is at the boiling water. In 5 minutes time or in 10 minutes calculate the mass of the ice which melts. ಈ ತರ ಪ್ರಾಬ್ಲಮ್ ಎರಡನ್ನು ಈಕ್ವೇಟ್ ಮಾಡುವಂಥದ್ದು. ಇಲ್ಲ ಎಸ್ಟಿಮೇಟ್ ದ ರೇಟ್ at which ice would melt in a box ಅಂತ ಕೊಟ್ಬಿಟ್ಟು ಡೈಮೆನ್ಷನ್ ಕೊಟ್ಬಿಟ್ಟು they are going to calculate. Laws of cooling, ನ್ಯೂಟನ್ ಲಾ ಆಫ್ ಕೂಲಿಂಗ್ ಅಲ್ಲಿ ಏನ್ ಬರುತ್ತೆ? Say for example, the time taken by a body to cool from 80 to 70 is 10 minutes time. What is the time taken by it to cool from 70 to 60? ಈ ತರ ಕೇಳ್ತಾರೆ. Coming to the last chapter, waves, question number 48 ಅಲ್ಲಿ waves ಗೆ ಸಂಬಂಧಪಟ್ಟಂತೆ ನ್ಯೂಮರಿಕಲ್ ಯಾವುದು ಬರಬಹುದು ಅಂತ ಕೇಳಿದ್ರೆ, ಒಂದು ಈಕ್ವೇಶನ್ ಆಫ್ ಎ ವೇವ್ ಈಕ್ವೇಶನ್ ಮೇಲೆ ಬರಬಹುದು. ಈಕ್ವೇಶನ್ ಆಫ್ ಎ ವೇವ್ ಯೂಸಿಂಗ್ ದ ಈಕ್ವೇಶನ್ ಆಫ್ ಎ ವೇವ್ ಲೈಕ್ y equal to a sin omega t minus kx ಯೂಸ್ ಮಾಡುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವೇವ್ ವೆಲಾಸಿಟಿ ಅಥವಾ ಫ್ರೀಕ್ವೆನ್ಸಿ ಟೈಮ್ ಪೀರಿಯಡ್ ಕಂಡುಹಿಡಿಯುವಂಥದ್ದು. ಇದು ಈಕ್ವೇಶನ್ ಆಫ್ ಎ ವೇವ್ ಗೆ ಸಂಬಂಧಪಟ್ಟಂತದ್ದು. ಇಲ್ಲ ಅಂದ್ರೆ ದ ಸೆಕೆಂಡ್ ಪ್ರಾಬಬಿಲಿಟಿ ಈಸ್ ಡಾಪ್ಲರ್ ಎಫೆಕ್ಟ್. ಡಾಪ್ಲರ್ ಎಫೆಕ್ಟ್ ಮೇಲೆ ಯು ಹ್ಯಾವ್ ಡಿಫರೆಂಟ್ ಕೇಸಸ್ ಇದೆ ಅಲ್ವಾ, like both are approaching towards each other or one is moving away, another one is stationary. ಈ ತರ ಒಂದಷ್ಟು ನ್ಯೂಮರಿಕಲ್ಸ್ ನ ಕೇಳಬಹುದು. ಅಂಡ್ ದ ಥರ್ಡ್ ಇಂಪಾರ್ಟೆನ್ಸ್ ಕೇಳಬಾರ್ದು ಅಂತಿಲ್ಲ, ಬಟ್ ರೇರ್ಲಿ ಆಸ್ ರಿಲೇಟೆಡ್ ಟು ದ ಪೈಪ್, ಓಪನ್ ಪೈಪ್ ಮತ್ತು ಕ್ಲೋಸ್ಡ್ ಪೈಪ್ ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಅನ್ನ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಹಾಗಾದ್ರೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಯಾವ 2 ಪ್ರಾಬ್ಲಮ್ ನನಗೆ ಕಾನ್ಫಿಡೆನ್ಸ್ ಇದೆ ಅದನ್ನ ನಾನು ಫಸ್ಟ್ ಮುಗಿಸ್ಕೋತೀನಿ, ಆಮೇಲೆ 3ನೇ ಪ್ರಾಬ್ಲಮ್ಗೆ ರೆಡಿ ಆಗ್ತೀನಿ. ಬಿಕಾಸ್ ಇಟ್ ಈಸ್ ಬೆಟರ್ ಟು ಗೆಟ್ ರೆಡಿ ಫಾರ್ 3 ನ್ಯೂಮರಿಕಲ್ಸ್. ಯಾಕಂದ್ರೆ ಈ 2 ಏನಾರೋ ಒಂದು ಚೂರು ಯಾವ್ದಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ದೇರ್ ವಿಲ್ ಬಿ ಅನ್ ಆಲ್ಟರ್ನೇಟಿವ್ ಥರ್ಡ್ ಒನ್. ಸೊ ಈ 3ಕ್ಕೆ ರೆಡಿ ಆದ್ರೆ ಸಾಕು. ನೀವು ಮಾಡಬೇಕಾಗಿರೋದು ಔಟ್ ಆಫ್ ದೀಸ್ ಕ್ವಶನ್ಸ್ ಓನ್ಲಿ 2 questions to be answered. 2 questions ಅನ್ನ ಆನ್ಸರ್ ಮಾಡಬೇಕಾಗಿರುವಂತದ್ದು ಸ್ಟೂಡೆಂಟ್ಸ್. ಹಾಗಾಗಿ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಅನಲೈಸ್ ದ ಥಿಂಗ್ಸ್. ಇದು 5 ಮಾರ್ಕ್ಸಿನ ಕ್ವಶನ್ಸ್ ಆದ್ರೆ ನಾವ್ ಐ ವಿಲ್ ಗೋ ಟು ದ ಪ್ರಾಬ್ಲಮ್ಸ್. ಆಯ್ತು, ಈಗ 5 ಮಾರ್ಕ್ಸಿನ ಥಿಯರಿಗೆ ಹೋಗೋಣ. 6 ಕ್ವಶನ್ ಕೊಡ್ತಾರೆ ನೋಡಿ. 48 ಕ್ವಶನ್ಸ್ ಅಲ್ಲಿ 4 ಕ್ವಶನ್ ದಟ್ ಈಸ್ 45, 46, 47, 48 ಈಸ್ ನ್ಯೂಮರಿಕಲ್ ಆದ್ರೆ, ಸೊ 45 ಇಂದ ಹಿಂದಕ್ಕೆ 44, 43, 42, 41, 40, 39. ಸೊ ಕ್ವಶನ್ ನಂಬರ್ 39, ಕ್ವಶನ್ ನಂಬರ್ 40, 41, 42, 43 and 44. These are related to 5 marks theory based questions. So theory based questions ಗೆ ಬರುತ್ತೆ. ಸೊ ಹಾಗಾದ್ರೆ ಕ್ವಶನ್ ನಂಬರ್ 39 will be from motion in a straight line. Motion in a straight line, the 3rd chapter of your syllabus. Motion in a straight line ಇಂದ ಬರುವಂತಹದ್ದು. ಇದು ಕ್ವಶನ್ ನಂಬರ್ 39 ಅಲ್ಲೇ ಕೇಳಬೇಕು. ಕ್ವಶನ್ ನಂಬರ್ 40 ಯಾವುದು ಬರುತ್ತೆ ಅಂತಂದ್ರೆ, ಆಫ್ಟರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಪ್ಲೇನ್ ಇದೆ, ಪ್ಲೇನ್ ಅಲ್ಲಿ ಯು ವಿಲ್ ಗೆಟ್ ಎ ಪ್ರಾಬ್ಲಮ್. ಆದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಲ್ಲಿ 40 ಅಲ್ಲಿ ಇಟ್ ಈಸ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಇಂದ 40th ಕ್ವಶನ್ ಬರುತ್ತೆ ನೋಡಿ. ವಿಲ್ ಗೋ ಬ್ಯಾಕ್ ಅಂಡ್ ಲುಕ್ ಇನ್ ಟು ದಿಸ್. ಎಸ್ ಸಿ
Loss of motion, you'll be having a 5 mark lengthy one. ಅದಾದ್ಮೇಲೆ ಬರುವಂತದ್ದು ಯಾವುದು? We have it from work power energy, gravitation ಅಲ್ವಾ? Now work power energy is the next one. Work power energy. Next, gravitation is the 42nd. ಗ್ರಾವಿಟೇಷನ್ ಆದ್ಮೇಲೆ ಬರುವಂತಹದ್ದು ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ 43rd ಕ್ವಶನ್ ವಿಲ್ ಬಿ ಫ್ರಮ್ ಥರ್ಮೋಡೈನಮಿಕ್ಸ್. ನೆಕ್ಸ್ಟ್, ವೇವ್ಸ್ ಇಂದ ಪ್ರಾಬ್ಲಮ್ ಬರೋದ್ರಿಂದ ಆಸಿಲೇಷನ್ಸ್ ವಿಲ್ ಬಿ ಆಸಿಲೇಷನ್ಸ್ 5 marks ಗೆ ಬರುವಂತಹದ್ದು. ಸರಿ, ನಾವು ಲೆಟ್ ಅಸ್ ಅನಲೈಸ್. ಇದರಲ್ಲಿ ನಾನು ಬರೀಬೇಕಾಗಿರೋದು ಎಷ್ಟು ಕ್ವಶನ್ ಅಂದ್ರೆ, ಐ ನೀಡ್ ಟು ಆನ್ಸರ್ ಓನ್ಲಿ 3 questions ಔಟ್ ಆಫ್ ದಿಸ್ 6 questions. 6 ಕ್ವಶನ್ ಅನ್ನ ಆನ್ಸರ್ ಮಾಡಬೇಕಾಗಿದೆ. 3 ಕ್ವಶನ್ನಲ್ಲಿ 6 ಕ್ವಶನ್ನಲ್ಲಿ 3 ಕ್ವಶನ್ ಆನ್ಸರ್ ಮಾಡಬೇಕಾಗಿದೆ. ಐ ಹ್ಯಾವ್ 50% ಚಾಯ್ಸ್ ಇದೆ ಈ ಚಾಪ್ಟರ್ ನಲ್ಲಿ. ಹಾಗಾದ್ರೆ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಲ್ಲಿ ನನಗೆ ಬರುವಂತಹದ್ದೇ 2 ಕ್ವಶನ್. ದಟ್ ಈಸ್ ಈಕ್ವೇಶನ್ಸ್ ಆಫ್ ಮೋಷನ್ ಡಿರೈವ್ ಮಾಡೋದು ಯೂಸಿಂಗ್ ವಿಟಿ ಗ್ರಾಫ್ ಯೂಸ್ ಮಾಡಿಕೊಂಡು ಈಕ್ವೇಶನ್ಸ್ ಆಫ್ ಮೋಷನ್ ಡಿರೈವ್ ಮಾಡಬಹುದು. ದಟ್ ಈಸ್ v square equal to v0 square plus 2ax ಅಥವಾ x equal to v0 t plus half at square. ಇನ್ನೊಂದು ರಿಲೇಟಿವ್ ವೆಲಾಸಿಟಿ, ಇದರ ಮೇಲೂ ಕೇಳಬಹುದು. ಇದುವರೆಗೂ ಕೇಳ್ತಾ ಇರಲಿಲ್ಲ. ಸೊ ರಿಲೇಟಿವ್ ವೆಲಾಸಿಟಿಯ ಮೇಲೆ ಈ ವರ್ಷ ಕೇಳುವ ಸಾಧ್ಯತೆ ಇದೆ. 2 ಕ್ವಶನ್ ಓದ್ಕೊಂಡ್ರೆ ಗ್ಯಾರಂಟಿ 5 ಮಾರ್ಕಿಗೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಸ್ಪ್ಲಿಟ್ ಮಾಡೋ ಹಾಗಿಲ್ಲ ಕ್ವಶನ್ಸ್ ನ. ಇಲ್ಲಿ ಸ್ಪ್ಲಿಟ್ ಮಾಡುವಂತಹ ಕ್ವಶನ್ಸ್ ಇನ್ ಚಾಪ್ಟರ್ ಯಾವ್ಯಾವುದು? ಗ್ರಾವಿಟೇಷನ್ ಸ್ಪ್ಲಿಟ್ ಮಾಡಬೇಕು, ಆಮೇಲೆ ಆಸಿಲೇಷನ್ಸ್ ಏನು ನಾನು ಸರ್ಕಲ್ ಹಾಕಿದ್ದೀನಿ ಅದು ಸ್ಪ್ಲಿಟ್ ಮಾಡಬೇಕಾಗಿರುವಂತಹ ಕ್ವಶನ್ಸ್. ಅಂದ್ರೆ 1 + 1 + 1 + 2 ಅಥವಾ 2 + 3 ಕ್ವಶನ್ಸ್ ಗೆ ಮಾಡಬೇಕಾಗಿರುವಂತದ್ದು. ಕಮಿಂಗ್ ಟು ದ ಲಾಸ್ ಆಫ್ ಮೋಷನ್ ಗೆ ಬಂದ್ರೆ, ವಿ ಹ್ಯಾವ್ ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿ F = ma ವೆಕ್ಟರ್ ಫಾರ್ಮ್ ಅಲ್ಲಿ ಡಿರೈವ್ ಮಾಡ್ತೀವಿ. ಇದು ಒಂದು ಕ್ವಶನ್ ಆಗಬಹುದು. ನೆಕ್ಸ್ಟ್, ವಿ ಹ್ಯಾವ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಡಿರೈವ್ ಮಾಡ್ತೀವಿ. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಇದು ನನಗೆ 5 ಮಾರ್ಕ್ಸ್ಗೆ ಕೇಳಬಹುದು. ಆಮೇಲೆ ಬ್ಯಾಂಕ್ಡ್ ರೋಡ್, ದಿಸ್ ಇಸ್ ಅನದರ್ ಕ್ವಶನ್ 5 ಮಾರ್ಕ್ಸ್ಗೆ. obtain the expression for safe velocity ಅಥವಾ maximum velocity for a safe turn on a banked road. 5 marks in a derivation. So a little bit lengthy one. ಈ 3 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಜಸ್ಟ್ ಅಫ್ ಕೋರ್ಸ್ ವಿ ಆರ್ ಗ್ಯಾಂಬ್ಲಿಂಗ್ ಇಟ್, ಇದು ಬರಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಹಾಗಾದ್ರೆ ವರ್ಕ್ ಪವರ್ ಎನರ್ಜಿಯಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅಂತಂದ್ರೆ, ವರ್ಕ್ ಪವರ್ ಎನರ್ಜಿಯಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ಅ ಸ್ಟ್ಯಾಂಡರ್ಡ್ ಕ್ವಶನ್. ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ, ಇದು ಸ್ಟ್ಯಾಂಡರ್ಡ್ ಕ್ವಶನ್. ಇಲ್ಲ ಅಂದ್ರೆ ಎಲಾಸ್ಟಿಕ್ ಕೊಲಿಷನ್, ಎಲಾಸ್ಟಿಕ್ ಆರ್ ಇನ್ಎಲಾಸ್ಟಿಕ್ ಕೊಲಿಷನ್. ಈ 3 ಕ್ವಶನ್ ನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರುವಂತಹ ಸಾಧ್ಯತೆ ವರ್ಕ್ ಪವರ್ ಎನರ್ಜಿಯಲ್ಲಿ ಇರುತ್ತೆ. ನೆಕ್ಸ್ಟ್, ಗ್ರಾವಿಟೇಷನ್ ಗೆ ಬಂದ್ರೆ, ಸಿನ್ಸ್ ದ ಗ್ರಾವಿಟೇಷನ್ ಇಸ್ ಅ ಸ್ಪ್ಲಿಟ್ ಕ್ವಶನ್, ಅಂದ್ರೆ 1 + 1 + 1 + 2 ಅಂತನೋ 2 + 3 ಅಂತನೋ ಅಥವಾ 1 + 1 + 3 ಅಂತನೋ ಸ್ಪ್ಲಿಟ್ ಮಾಡಬೇಕಾಗಿರೋದ್ರಿಂದ ಹಿಯರ್ ಯು ಹ್ಯಾವ್ ಎನ್ ಅಡ್ವಾಂಟೇಜ್. ಈ ಕ್ವಶನ್ ಗೆ ರೆಡಿ ಆಗ್ಬಿಟ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೂ ರೆಡಿ ಆಗ್ಬಹುದು, 2 ಮಾರ್ಕ್ಸ್ಗೂ ರೆಡಿ ಆಗ್ಬಹುದು, 3 ಮಾರ್ಕ್ಸ್ಗೂ ಕೇಳಿದ್ರೆ 3 ಮಾರ್ಕ್ಸ್ಗೆ ರೆಡಿ ಆಗಬಹುದು. ಇದರಲ್ಲಿ 3 ಮಾರ್ಕ್ಸ್ ಇಂದಿಲ್ಲ, 2 ಮಾರ್ಕ್ಸ್ ಇಂದಿದೆ. ಸೊ 2 ಮಾರ್ಕ್ಸ್ಗೂ ರೆಡಿ ಆದಂಗೆ ಆಗೋಗುತ್ತೆ. ಆಲ್ ಡೆಫಿನೇಷನ್ಸ್, ಎಲ್ಲಾ ಲಾಗಳು ಮತ್ತು ಡೆಫಿನೇಷನ್ಸ್ಗಳು. ಲಾಸ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇದೆ, G = gm/r² ಇದೆ. ಎಸ್ಕೇಪ್ ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿ, ಕೆಪ್ಲರ್ಸ್ ಲಾಸ್, ಇದೆಲ್ಲ ಲಾಗಳನ್ನ ನೀವು ನೋಡಿಕೊಂಡು, ಜೊತೆಗೆ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿ, ಈ ತರ ಒಂದು 2-3 ಡಿರೈವೇಶನ್ ನೋಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಥ್ರೂ ವಿತ್ ದಿಸ್ ಚಾಪ್ಟರ್. ಸೊ ಇಲ್ಲಿ ಆಸ್ ಐ ಸೆಡ್ ಇಟ್ ವಿಲ್ ಬಿ ಎ ಸ್ಪ್ಲಿಟ್ ಕ್ವಶನ್, 1 + 1 + 2 ಅಥವಾ 2 + 3 ಈ ತರ ಸ್ಪ್ಲಿಟ್ ಕ್ವಶನ್ ಆಗಿರುತ್ತೆ. ಥರ್ಮೋಡೈನಮಿಕ್ಸ್ ಗೆ ಬಂದರೆ, ಇಲ್ಲಿ ದ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಥರ್ಮೋಡೈನಮಿಕ್ಸ್ ವಾಟ್ ಐ ಟೇಕ್
will be this one. ಯಾವುದು? Working of a heat engine. Working of a Carnot heat engine with PV diagram. Most expected question. PV diagram, PV graph use ಮಾಡಿ we are going to derive this. Derivation ಇಲ್ಲ, theory explanation ನಾವು ಕೊಡ್ತಾ ಹೋಗ್ತೀವಿ. Using PV diagram, explain the working of a heat engine ಅಂತ ಕೇಳಬಹುದು, ಅಥವಾ ಕಾರ್ನೋ ಇಂಜಿನ್, ಕಾರ್ನೋ heat engine ಅಂತ ಕೇಳಬಹುದು. ಇದು ಬಿಟ್ರೆ expression for work done in an isothermal and adiabatic process. Work done in isothermal ಅಥವಾ adiabatic. Isothermal ಅಥವಾ adiabatic process ಗೆ expression ನ derive ಮಾಡ್ತೀವಿ. W equal to nRT log to base E of V2 by V1 for isothermal. Adiabatic ಗೆ nR T2 minus T1 by 1 minus gamma. Adiabatic process ಗೆ derive ಮಾಡ್ತೀವಿ expression. Last question ಗೆ ಬರ್ತೀನಿ. Question number 44. ಈ 44th question ಇದೆಯಲ್ಲ, oscillations ಅಂತ ಹೇಳಿದರೆ, of course it is a split question. ಏನು split question? ವರ್ಕ್ ಪವರ್ ಎನರ್ಜಿ ಗ್ರಾವಿಟೇಷನ್ ಮಾಡಿದ ಹಾಗೆ it will be 1 plus 1 plus 1 plus 2 ಅಥವಾ 2 plus 3 ಆಗಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಕೆಲವು ಡೆಫಿನೇಷನ್ಸ್ ಗಳು ಬರುತ್ತೆ, ಲೈಕ್ ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ ಅಥವಾ SHM ಡೆಫಿನೇಷನ್, ಪ್ರಾಪರ್ಟೀಸ್, ಗ್ರಾಫ್ ಗಳು ಬರುತ್ತೆ, ಲೈಕ್ ಎನರ್ಜಿ ಗ್ರಾಫ್ ಆಫ್ ಎ ಬಾಡಿ ಎಕ್ಸಿಕ್ಯೂಟಿಂಗ್ SHM, ವೆಲಾಸಿಟಿ ಗ್ರಾಫ್ ಆಫ್ ಎ ಬಾಡಿ ಎಕ್ಸಿಕ್ಯೂಟಿಂಗ್ SHM. ಈ ತರ ಪ್ಯಾರಾಮೀಟರ್ಸ್ ಜೊತೆಗೆ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ 3 ಮಾರ್ಕ್ಸ್ ಗೆ ಕೇಳಬಹುದು, ಎಕ್ಸ್ಪ್ರೆಷನ್ ಫಾರ್ ಆಕ್ಸಿಲರೇಷನ್ 3 ಮಾರ್ಕ್ಸ್ ಗೆ ಕೇಳಬಹುದು. ಶೋ ದಟ್ ದ ಆಕ್ಸಿಲರೇಷನ್ ಆಫ್ ಎ ಬಾಡಿ ಎಕ್ಸಿಕ್ಯೂಟಿಂಗ್ SHM is directly proportional to the displacement. A equal to minus omega square y derivation ಮಾಡೋ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದನ್ನ ಕೇಳಬಹುದು. ಇದು ಸ್ಪ್ಲಿಟ್ ಕ್ವಶನ್. ಇಲ್ಲಿ ನನಗೆ ಜಾಸ್ತಿ ಆಪ್ಷನ್ಸ್ ಇರೋದ್ರಿಂದ now you decide which are the chapters I can easily think about calculating the parameters. ನೋಡಿ, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಸುಲಭವಾಗಿ ಆಗೋಗುತ್ತೆ, ಈಸಿ ಇದೆ, ಅಂತ ಏನು ಕಷ್ಟ ಇಲ್ಲ. ಯು ಕ್ಯಾನ್ ಗೋ ವಿತ್ ಇಟ್, ಐ ಥಿಂಕ್ ಸೊ. ನೆಕ್ಸ್ಟ್, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಥವಾ ಬ್ಯಾಂಕ್ಡ್ ರೋಡ್ ಟ್ರೈ ಮಾಡಬಹುದು, ಸ್ವಲ್ಪ ಒಂಚೂರು ಪ್ರಯತ್ನ ಪಟ್ರೆ. ಐ ಪ್ರಿಫರ್ ಟು ಗೋ ವಿತ್ ಗ್ರಾವಿಟೇಷನ್ ಬಿಕಾಸ್ ಡಿರೈವೇಶನ್ಸ್ ಸುಲಭ ಇದೆ, ಈಸಿ ಇದೆ, ಡೈರೆಕ್ಟ್ ಆಗಿ ಮಾಡಬಹುದು, ಯಾವುದೇ ತರದ ಆಂಬಿಗ್ವಿಟಿ ಇಲ್ಲ. ಜೊತೆಗೆ ಇನ್ನೊಂದು ಚಾಪ್ಟರ್ಗೆ ರೆಡಿ ಆಗಿರೋದು ಒಳ್ಳೇದು. ದಟ್ ಈಸ್ ಅಪ್ ಟು ಯು. ಐದರ್ ಐ ಪ್ರಿಫರ್ ವಿತ್, ಇಟ್ ಈಸ್ ಅಪ್ ಟು ಯು ಪೀಪಲ್. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಯು ಕ್ಯಾನ್ ಗೋ ವಿತ್ ದಟ್. ನೋಡಿ, ಇಲ್ಲಿ ವರ್ಕ್ ಪವರ್ ಎನರ್ಜಿಗೂ ಹೋಗ್ಬಹುದು, ಬಟ್ ಸ್ವಲ್ಪ ಎಲಾಸ್ಟಿಕ್ ಇನ್ಲಾಸ್ಟಿಕ್ ಕೊಲಿಷನ್ ಕಷ್ಟ ಆಗುತ್ತೆ. ಬಟ್ ಹೀಟ್ ಇಂಜಿನ್, ಇಲ್ಲಿ ವರ್ಕಿಂಗ್ ಆಫ್ ಎ ಕಾರ್ನರ್ ಹೀಟ್ ಇಂಜಿನ್, PV ಡಯಾಗ್ರಾಮ್, ಯೂಸಿಂಗ್ PV ಡಯಾಗ್ರಾಮ್, ಐಸೋಥರ್ಮಲ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಗೆ ಹೋಗೋದು ತುಂಬಾ ಅನುಕೂಲ ಅಂತ ಅನ್ಸುತ್ತೆ. ಏಕೆಂದ್ರೆ ಈ ಚಾಪ್ಟರ್ ಗಳನ್ನ ಸ್ಟಡಿ ಮಾಡಿದ್ರೆ ಈವನ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ 3 ಮಾರ್ಕ್ಸ್ ಕ್ವಶನ್ಸ್ ಆಲ್ಸೋ. 3 ಮಾರ್ಕಿನ ಕ್ವಶನ್ಸ್ ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಇದರಲ್ಲಿ. ನೋಡಿ, ಇದಿಷ್ಟನ್ನು ಸ್ಟಡಿ ಮಾಡಿ ನಮ್ಗೆ ಎಷ್ಟು ಮಾರ್ಕ್ಸ್ ಬರಬಹುದು ಸರ್? ಇವಾಗ ನೀವು ಹೇಳಿರೋ ಹಾಗೆ ಥಿಯರಿ ಕ್ವಶನ್ಸ್ 3 ಮತ್ತು ಅಲ್ಲಿಗೆ 15 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್ 2 10 ಮಾರ್ಕ್ಸ್ ಆಯ್ತು. 25 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬಿಡ್ಬೋದು. ಈ 25 ಗೆ ರೆಡಿ ಆದ್ರಿ ಅಂದ್ರೆ 3 ಮಾರ್ಕ್ಸ್ ಅಲ್ಲಿ 5 ಕ್ವಶನ್ ಅಲ್ಲಿ ಅಟ್ಲೀಸ್ಟ್ 2 ರಿಂದ 3 ಬರೀಬಹುದು. ಸೊ ಐ ವಿಲ್ ಆಡ್ ಅನದರ್ 9 ಮಾರ್ಕ್ಸ್ ಟು ಇಟ್. 2 ಮಾರ್ಕ್ಸ್ ಅಲ್ಲೂ ಒಂದು ಅಟ್ಲೀಸ್ಟ್ 3 ಬರೀಬಹುದು, ಅನದರ್ 6 ಮಾರ್ಕ್ಸ್ ಫಾರ್ ಇಟ್. ಅಂಡ್ ಸಿನ್ಸ್ ಯು ಹ್ಯಾವ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದ್ರಿಂದ ಔಟ್ ಆಫ್ 10 ಕ್ವಶನ್ಸ್ ಯು ಕ್ಯಾನ್ ಈಸಿಲಿ ಗೋ ವಿತ್ 12. ವರ್ಸ್ಟ್ ಕೇಸ್ ಸಿನಾರಿಯೋ 10 ಕ್ವಶನ್ಸ್ ಆರೋ ಬಂದೇ ಬರುತ್ತೆ. ಸೊ ಔಟ್ ಆಫ್ 15 10 ಮಾರ್ಕ್ಸ್ ಬಂತು. ನೆಕ್ಸ್ಟ್, ಫಿಲ್ ಅಪ್ ದ ಬ್ಲಾಂಕ್ಸ್ ವಿಲ್ ಬಿ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಒನ್. ಈಸಿಯಾಗಿ ಸ್ಕೋರ್ ಮಾಡುವಂಥದ್ದು. ಅಲ್ಲಿಗೆ ಎಷ್ಟಾಯ್ತು ನೋಡಿ, 25 34 40 55 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗೋಯ್ತು. ಎಷ್ಟು ಚಾಪ್ಟರ್ ಸ್ಟಡಿ ಮಾಡಿದ್ರೆ? ಇಲ್ಲಿ 3 ಚಾಪ್ಟರ್ ಅಂಡ್ ಪ್ರಾಬ್ಲಮ್ಸ್ ಅಲ್ಲಿ 3 ಚಾಪ್ಟರ್ ಅಥವಾ 2 ಚಾಪ್ಟರ್ ಅಂತ ಅನ್ಕೊಳ್ಳೋಣ. ಸೊ ವರ್ಸ್ಟ್ ಕೇಸ್ ಸಿನಾರಿಯೋ 6 ಚಾಪ್ಟರ್ಸ್ ಥಿಯರಿ ಸರಿಯಾಗಿ ಓದ್ಕೊಂಡು ಹೋದ್ರೆ ವಿತ್ ನ್ಯೂಮರಿಕಲ್ ಸೆಲೆಕ್ಷನ್ I can score 55 out of 70.
So 55 out of 70 can be easily scoreable in physics. ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಒಂದ್ ಸ್ವಲ್ಪ ಇದರ ಜೊತೆಗೆ ಒಂದು ಕ್ಲಾಸ್ ಹಾಕ್ತಾನೆ, ಎಸ್ಪೆಷಲಿ ವಿತ್ 1 ಮಾರ್ಕ್ ಕ್ವಶನ್ಸ್. ಏನ್ ಮಾಡಿದಾನೆ ಅಂತಂದ್ರೆ 1 ಮಾರ್ಕ್ ಕ್ವಶನ್ಸ್ ಏನಿದೆ ಅದನ್ನ ಸುಮ್ನೆ ಎಲ್ಲೆಲ್ಲೋ ಬರೆಯೋ ಹಾಗಿಲ್ಲ. 1 ಮಾರ್ಕ್ ಕ್ವಶನ್ ಹ್ಯಾಸ್ ಟು ಬಿ ಆನ್ಸರ್ಡ್. ಎಲ್ಲಿ ಆನ್ಸರ್ ಮಾಡಬೇಕು ಅಂದ್ರೆ ಫಸ್ಟ್ 2 pages ಆಫ್ ಯುವರ್ ಆನ್ಸರ್ ಬುಕ್ಲೆಟ್ ಅಲ್ಲೇ ಆನ್ಸರ್ ಮಾಡಬೇಕು ಅಂತ ಒಂದು ರೂಲ್ ಹಾಕ್ಬಿಟ್ಟಿದ್ದಾನೆ. ಫಸ್ಟ್ 2 pages ಆಫ್ ಯುವರ್ ಆನ್ಸರ್ ಬುಕ್ಲೆಟ್. ಹಾಗಾದ್ರೆ ಸರ್ ನಾನು ಫಸ್ಟ್ ಗೊತ್ತಾಗ್ಲಿಲ್ಲ, ಕ್ಯಾನ್ ಐ ಗೋ ವಿತ್ ರೆಸ್ಪೆಕ್ಟ್ ಟು ಲಾಸ್ಟ್ ಗೆ ನಾನು ಬರದೆ ಕರೆಕ್ಷನ್ ಮಾಡ್ತಾರ ಅಂತ ಅಂದ್ರೆ ಪ್ರಾಬಬಲಿ ಮಾಡ್ತೀವಿ, ಬಟ್ ಇಟ್ ಈಸ್ ಬೆಟರ್ ಟು ಗೋ ವಿತ್ ಫಸ್ಟ್ 2 pages ಗೆ ಹೋಗೋದು ಒಳ್ಳೆಯದು. ಯಾಕೆಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಏನು ಅಂತಂದ್ರೆ ಆನ್ಸರ್ಸ್ ಆಫ್ ದ ಫಸ್ಟ್ ಪಾರ್ಟ್ ಶುಡ್ ಬಿ ರಿಟರ್ನ್ ಇನ್ ಫಸ್ಟ್ 2 pages ಓನ್ಲಿ. ಇಲ್ಲ ನಾನು ನೆಕ್ಸ್ಟ್ ಬರ್ದಿದ್ದೀನಿ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರಾ ಅಂತಂದ್ರೆ ಕನ್ಸಿಡರ್ ಮಾಡ್ತಾರೆ, ಬಟ್ ಫಸ್ಟ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್. ಫಸ್ಟ್ ಆನ್ಸರ್ ಅಂದ್ರೆ ಯಾವುದು ಫಸ್ಟ್ ಇರುತ್ತೋ ಅದು, ಅಂದ್ರೆ ತಪ್ಪು ಇರಬಹುದು ಸರಿನೂ ಇರಬಹುದು, ಯಾವ್ದನ್ನ ಫಸ್ಟ್ ಬರ್ದಿರ್ತೀರೋ ದಟ್ ವಿಲ್ ಬಿ ಕನ್ಸಿಡರ್ಡ್ ಇನ್ ಟು ದ ಅಲಾಟ್ಮೆಂಟ್ ಆಫ್ ದ ಮಾರ್ಕ್ಸ್. ಹಾಗಾಗಿ ಫಸ್ಟ್ 2 pages ಅಲ್ಲಿ ಆನ್ಸರ್ಸ್ ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಡಿ. ಈಗ ಏನಾದ್ರು ನಿಮಗೆ ಕಾಲೇಜಲ್ಲಿ ಪ್ರಿಪರೇಟರಿ ಅಥವಾ ಏನಾದ್ರು ಮಾಡಿದ್ರೆ ಫಸ್ಟ್ 2 pages ಅಲ್ಲಿ ಆನ್ಸರ್ ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಇಟ್ ಸೆಲ್ಫ್. ಇದಿಷ್ಟರ ಜೊತೆಗೆ ನಾವು ಈಗ ಮಾಡಿರುವಂತಹ ಪ್ಯಾರಾಮೀಟರ್ಸ್ ನ ಇನ್ನೊಂದ್ಸಲ ಸರಿಯಾಗಿ ರಿವೈಸ್ ಮಾಡಿಕೊಂಡು ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಸ್ಕೋರಿಂಗ್ ಆಸ್ ಐ ಸೆಡ್ 57 or 55 is not at all a big task for you people. ಇವತ್ತಿಂದ ಕೂತು ನಾನು ಓದ್ತೀನಿ ಅಂತಂದ್ರು ಚಾಪ್ಟರ್ ಇಡೀ ಓದಬೇಕಾದ ಅವಶ್ಯಕತೆ ಇಲ್ಲ. ಆ ಚಾಪ್ಟರ್ ಅಲ್ಲಿ ಬರುವಂತಹ ಐದರ್ ಇಟ್ ಇಸ್ ಅ 5 mark, 3 marks ಆರ್ ಎ ನ್ಯೂಮರಿಕಲ್ ಆರ್ 2 marks ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಐ ಕ್ಯಾನ್ ಈಸಿಲಿ ಡಿಸೈಡ್. ಅದಕ್ಕೆ ತಕ್ಕಂತೆ ಮಾತ್ರ ಪ್ರಿಪೇರ್ ಆಗಿ ಸುಮ್ಮನೆ ಚಾಪ್ಟರ್ ಪೂರ್ತಿ ಓದ್ಕೊಂಡು ಹೋಗುವಂತ ಟೈಮ್ ಇದಲ್ಲ, ಬಿಕಾಸ್ ಐ ಆಮ್ ಲೆಫ್ಟ್ ವಿತ್ ಹಾರ್ಡ್ಲಿ 25 days to go. Now I'll go back to the previous one and just little more throw some light on the important 2 marks question, 3 marks question ಯಾವ್ಯಾವ್ದು ಬರ್ಬೋದು ಅಂತ ಒಂದು ಗ್ಲಿಮ್ಸ್ ಕೊಟ್ಬಿಡ್ತೀನಿ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗೋಗುತ್ತೆ. and you are looking into the teacher app. We are with you always. We will be there till you finish off your examination. We will be guiding you in all sort of the things. ನಿಮ್ದು ಏನೇ ಕ್ವೈರೀಸ್ ಇರ್ಲಿ ಅಥವಾ ಏನೇ ನಿಮ್ಮ ಡೌಟ್ಸ್ ಗಳಿರ್ಲಿ, we have given a Google form ಕೊಟ್ಟಿರುತ್ತೆ. ಆ Google form ನ fill ಮಾಡಿ, so that we will get to know what are your requirements. ನೆಕ್ಸ್ಟ್ ಕ್ಲಾಸ್ ಗಳನ್ನ ಏನಿದೆ ನಮ್ದು ಅದನ್ನ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ತೀವಿ. ಈಗ ಕೆಲವರು ಕೇಳಿದ್ರು ನನಗೆ ಪ್ರಾಬ್ಲಮ್ಸ್ ಮಾಡ್ಕೊಡಿ ಅಥವಾ 5 marks ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂದ್ರೆ ಅದಕ್ಕೆ ತಕ್ಕಂಗೆ ವಿ ಕ್ಯಾನ್ ಪ್ಲಾನ್ ಇಟ್. ಓನ್ಲಿ ವಿ ಕ್ಯಾನ್ ಪ್ಲಾನ್ if and only if you express what you are in need of with the help of the Google form. Right now I'll go back. I'll start with the first one. Yes, ನೋಡಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಏನೇನ್ ಕ್ವಶನ್ಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಲ್ಲಿ 2 marks ಗೆ ಅಥವಾ 3 marks ಗೆ ಬರಬಹುದು ಅಂತ ಕೇಳಿದ್ರೆ ಎರರ್ಸ್ ಇದೆ. ಇಲ್ಲೇ ಯು ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್ ಅಥವಾ ಡೈಮೆನ್ಷನಲ್ ಅನಾಲಿಸಿಸ್, ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ಎನ್ ಈಕ್ವೇಶನ್ ಇರಬಹುದು, ಅಥವಾ ಯಾವುದೋ ಒಂದು ಕನ್ವರ್ಷನ್ ಫ್ರಮ್ 1 unit to another unit. ಈ ತರ ಸಣ್ಣ ಪುಟ್ಟದ್ದು ಎರರ್ಸ್ ಅಥವಾ ಚೆಕಿಂಗ್ ದ ಕರೆಕ್ಟ್ನೆಸ್ ವುಡ್ ಬಿ ಮೋರ್ ಪ್ರಿಫರಬಲ್. ಸೊ ಇದೆರಡೇ ಬರುವಂತದ್ದು, ಅದೆರಡನ್ನ ನೋಡ್ಕೊಂಡ್ಬಿಟ್ರೆ ಸಾಕಾಗೋಗುತ್ತೆ. ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅಲ್ಲಿ ಆಗ್ಲೇ ಹೇಳ್ದಂಗೆ 5 marks ಗೆ ನಿಮಗೆ ಈಕ್ವೇಶನ್ಸ್ ಆಫ್ ಮೋಷನ್ ಬರುತ್ತೆ. ಇಲ್ಲಿ 2 marks ಗೆ ಏನೇನು ಓದ್ಬೇಕು ಅಂತಂದ್ರೆ ಡಿಫರೆನ್ಸಸ್ ನ ಓದ್ಕೊಳ್ಳಿ. ಯಾವ ಡಿಫರೆನ್ಸು? ಡಿಫರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ, ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಆಮೇಲೆ ವಿಟಿ ಗ್ರಾಫ್ ಕೇಳ್ಬೋದು, ವಿಟಿ ಡ್ರಾಪ್ ಪಿಟಿ ಗ್ರಾಫ್ ಅಥವಾ ವಿಟಿ ಗ್ರಾಫ್ of a body going with a uniform motion ಅಥವಾ it is going with a acceleration. ಈ ತರ ಕೇಳಬಹುದು. ಮೋಷನ್ ಇನ್ ಎ ಪ್ಲೇನ್ 2 mark ಇದೆ, 3 mark ಇದೆ. ನೋಡಿ ಇಕ್ವೇಶನ್ ಆಫ್ ಎ ಪ್ರೊಜೆಕ್ಟೈಲ್ 3 marks ಕೇಳಬಹುದು. ಪ್ಯಾರಾಬೋಲಿಕ್ ಇಕ್ವೇಶನ್ r equal to root of p square plus q square plus 2pq cos theta using parallelogram law of vectors. So you're going to find the resultant. ಅಥವಾ ಟ್ರಯಾಂಗಲ್ ಲಾ, ಪ್ಯಾರಲೋಗ್ರಾಮ್ ಲಾ, ಇದೆಲ್ಲ 2 marks ಗೆ ಬರುವಂತಹ ಕ್ವಶನ್. ಟ್ರಯಾಂಗಲ್ ಲಾ, ಪ್ಯಾರಲೋಗ್ರಾಮ್ ಲಾ ಅಥವಾ ಟೈಮ್ ಆಫ್ ಫ್ಲೈಟ್.
ಹಾರಿಜಾಂಟಲ್ ರೇಂಜ್ 11 ಮಾರ್ಕ್ಸ್ ವೇಟೇಜ್ ಇರೋದ್ರಿಂದ ಚಾಪ್ಟರ್ ಇಡೀ ಚಾಪ್ಟರ್ ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ. ಲಾಸ್ ಆಫ್ ಮೋಷನ್ ಅಲ್ಲಿ ಯು ಹ್ಯಾವ್ 3 ಮಾರ್ಕ್ಸ್ ಗೆ ಬರುವಂತದ್ದು 5 ಮಾರ್ಕ್ಸ್ ಗೆ ಕಲ್ತಿರ್ತಿರಲ್ಲ ಅದೇ 3 ಮಾರ್ಕ್ಸ್ ಗೆ ಬಂದ್ಬಿಡುತ್ತೆ. ಲೈಕ್ ಇನರ್ಷಿಯಾ ಬರಬಹುದು, ಎಕ್ಸ್ಪ್ಲೈನ್ ನ್ಯೂಟನ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಲಾ ಅಂತ ಕೇಳಬಹುದು, ಅಥವಾ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಈ ತರ ಕೆಲವು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಟು ವರ್ಕ್ ಪವರ್ ಎನರ್ಜಿ, 3 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಅಂದ್ರೆ ಯಾವ್ದು ಬರಬಹುದು ಅಂತ ಕೇಳಿದ್ರೆ 3 ಮಾರ್ಕ್ಸಿನ ಪ್ರಾಬ್ಲಮ್ ಯೂಶಲಿ ವರ್ಕ್ ಡನ್ ಬೈ ಎ ಸಿಸ್ಟಮ್ ಟು ಚೇಂಜ್ ಇಟ್ಸ್ ಪೊಸಿಷನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಅಥವಾ ಎ ಪಂಪ್ ಆಪರೇಟ್ಸ್ ಬಿಟ್ವೀನ್ ಸೋ ಅಂಡ್ ಸೋ ಪವರ್ ಇದೆ, ಅದು ಇಲ್ಲಿಂದ ಇಷ್ಟು ಹೈಟ್ಗೆ ನಾನು ವಾಟರ್ ನ ಪಂಪ್ ಮಾಡಬೇಕು ಅಂದ್ರೆ ಎಷ್ಟು ಎನರ್ಜಿ ಬೇಕಾಗುತ್ತೆ, ಈ ತರ ನ್ಯೂಮರಿಕಲ್ಸ್ ನ ಕೇಳ್ತಾನೆ. 2 ಮಾರ್ಕ್ಸ್ ಗೆ ಬೇಸಿಕ್ ಡೆಫಿನೇಷನ್, ವರ್ಕ್ ಎನರ್ಜಿ ಥಿಯರಮ್ ಇರ್ಬೋದು, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್, ವೇರಿಯಬಲ್ ಫೋರ್ಸ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್, ಸ್ವಲ್ಪ ಕಷ್ಟವಾಗಿರುವಂತಹ ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರೊಟೇಷನಲ್ ಮೋಷನ್. ಹಾಗಾಗಿ ಏನ್ ಮಾಡ್ಬೋದು, ಬೇಸಿಕ್ ಡೆಫಿನೇಷನ್ಸ್ ನೋಡ್ಕೊಳ್ಳೋದ್ರ ಜೊತೆಗೆ ನಿಮಗೆ 2 ಮಾರ್ಕ್ಸ್ ಗೆ ಬರೋದ್ರಿಂದ ಮೇಜರ್ ಆಗಿ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್, ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ನ ನೋಡ್ಕೊಳ್ಳಿ, ಮತ್ತು ಡೆಫಿನೇಷನ್ಸ್ ಅನ್ನ ನೋಡ್ಕೊಳ್ಳಿ. ಲೈಕ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಏನು, ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಏನು, ಸೆಂಟರ್ ಆಫ್ ಮಾಸ್ ಅಂದ್ರೆ ಏನು, ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್, ಈ ತರದ್ದು ಡೆಫಿನೇಷನ್ಸ್ ಗಳನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಆಕ್ಚುಲಿ ಸಾಲಿಡ್ಸ್ ಇಂದ ಬರುವಂತಹದ್ದು ಮೇಜರ್ ಆಗಿ ಹುಕ್ಸ್ ಲಾ, ಇನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಹುಕ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹುಕ್ಸ್ ಲಾ ಅಂತ ಕೇಳ್ಬೋದು. ಅದು ಬಿಟ್ರೆ ಡ್ರಾ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮ್ಗೆ ಕೇಳಬಹುದು 2 ಮಾರ್ಕ್ಸ್ ಅಷ್ಟೇ, ಯಾಕಂದ್ರೆ ವೇಟೇಜ್ ಇರೋದೇ 3 ಮಾರ್ಕ್ಸ್. ಫ್ಲೂಯಿಡ್ಸ್ ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಬಿಕಾಸ್ ಯು ಹ್ಯಾವ್ ಮೆನಿ ಲಾಸ್, ತುಂಬಾ ಲಾ ಇದೆ. ಪ್ಯಾಸ್ಕಲ್ಸ್ ಲಾ ಇದೆ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಬರ್ನಾಲಿಸ್ ಥಿಯರಮ್, ಸ್ಟೋಕ್ಸ್ ಲಾ, ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಆಂಗಲ್ ಆಫ್ ಕಾಂಟ್ಯಾಕ್ಟ್, ಇಷ್ಟೊಂದು ಪ್ಯಾರಾಮೀಟರ್ಸ್ ಇರೋದ್ರಿಂದ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಅನಲೈಸ್ ವಿಚ್ ಆರ್ ದ ಕ್ವಶನ್ಸ್ ದೇ ಮೈಟ್ ಅಪಿಯರ್, ದೇ ಮೈಟ್ ಆಸ್ಕ್ ಫಾರ್ 3 ಮಾರ್ಕ್ಸ್ ಅನ್ನೋದು. ಅದು ಬಿಟ್ರೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ನೋಡಿ 3 ಮಾರ್ಕ್ಸಿನ ಒಂದು ಕ್ವಶನ್ ಬರ್ತಾ ಇರೋದ್ರಿಂದ ಯು ಕ್ಯಾನ್ ಗೋ ವಿತ್ ರೆಸ್ಪೆಕ್ಟ್ ದ ಪ್ರಾಪರ್ಟೀಸ್ ಆಫ್ ದ ರೇಡಿಯೇಷನ್. ರೇಡಿಯೇಷನ್ ಪ್ರಾಪರ್ಟೀಸ್ ತಗೋಬಹುದು, ಅಥವಾ ಯಾವ್ದಾರ ಲಾಗಳನ್ನ ಕೇಳಬಹುದು, ಅಥವಾ ಅದು ಬಿಟ್ರೆ ಲೈಕ್ ಎಕ್ಸ್ಪ್ಯಾನ್ಷನ್, ಲೇಟೆಂಟ್ ಹೀಟಿನ ಗ್ರಾಫ್. ನಾವು ಥರ್ಮೋಡೈನಮಿಕ್ಸ್ ಅಲ್ಲಿ 2 ಮಾರ್ಕ್ಸ್ ಗೆ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಇದೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಡೆಫಿನೇಷನ್ಸ್ ಲೈಕ್ ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಏನು, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂದ್ರೆ ಏನು, ಯೂಸಿಂಗ್ ಫಸ್ಟ್ ಲಾ ಎಕ್ಸ್ಪ್ಲನೇಷನ್ ಆಫ್ ದೀಸ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಡನ್ ಇನ್ ಥರ್ಮೋಡೈನಮಿಕ್ಸ್. ಕೈನೆಟಿಕ್ ಥಿಯರಿ, ಡೋಂಟ್ ಫರ್ಗೆಟ್ ಟು ಗೋ ಥ್ರೂ ದ ಪಾಸ್ಟುಲೇಟ್ಸ್. ಪಾಸ್ಟುಲೇಟ್ಸ್ ನ ನೋಡೋದು ಮರಿಬೇಡಿ. ಪಾಸ್ಟುಲೇಟ್ಸ್ ಜೊತೆಗೆ ನೆಕ್ಸ್ಟ್ ಕಮ್ಸ್ ದ ಡಿಗ್ರಿ ಆಫ್ ಫ್ರೀಡಮ್. ಡಿಗ್ರೀಸ್ ಆಫ್ ಫ್ರೀಡಮ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ. ಮೊನೋಟಾಮಿಕ್, ಡೈಅಟಾಮಿಕ್, ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ ಡಿಗ್ರೀಸ್ ಆಫ್ ಫ್ರೀಡಮ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ತಿಳ್ಕೊಂಡು ಹೋಗಿ. ಆಸಿಲೇಷನ್ಸ್ ಅಲ್ಲಿ 5 ಮಾರ್ಕ್ಸ್ ಇರೋದ್ರಿಂದ ಅದು ಸ್ಪ್ಲಿಟ್ ಆಗುತ್ತೆ. ಅಲ್ಲಿ ಒಂದಷ್ಟು ಕ್ವಶನ್ಸ್ ಹೇಳದ್ನಲ್ಲ ಅದಷ್ಟನ್ನ ಕಲ್ತ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಟು ಗೋ ವಿತ್ ರೆಸ್ಪೆಕ್ಟ್ ಟು 2 ಮಾರ್ಕ್ಸ್ ಆಲ್ಸೋ, ಯಾಕೆಂದ್ರೆ ಆದಷ್ಟು ಕವರ್ ಆಗೋಗಿರುತ್ತೆ ಅಲ್ಲಿ. ಕಮಿಂಗ್ ಟು ದ ಲಾಸ್ಟ್ ಒನ್, ವೇವ್ಸ್ ಗೆ ಬಂದ್ರೆ 3 ಮಾರ್ಕ್ಸ್ ಇದೆ. ಡಿಫರೆನ್ಸಸ್ ನೋಡಿ, ಪ್ರೋಗ್ರೆಸಿವ್ ವೇವ್ ಅಂಡ್ ಸ್ಟೇಷನರಿ ವೇವ್, ಮತ್ತೆ ಇಲ್ಲಿ ಡಾಪ್ಲರ್ ಎಫೆಕ್ಟ್ ಇರಬಹುದು, ಅಥವಾ ಓಪನ್ ಪೈಪ್ ಕ್ಲೋಸ್ಡ್ ಪೈಪ್ ಇರಬಹುದು, ಅಥವಾ ಬೇಸಿಕ್ ಡೆಫಿನೇಷನ್ಸ್ ಲೈಕ್ ವಿ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಡಿರೈವೇಶನ್. ಆಮೇಲೆ ಯು ಹ್ಯಾವ್ ಸರ್ಟನ್ ಪ್ಯಾರಾಮೀಟರ್ಸ್ ಲೈಕ್ ಫೇಸ್ ಡಿಫರೆನ್ಸ್, ಪಾತ್ ಡಿಫರೆನ್ಸ್, ವೆಲಾಸಿಟಿ ಆಫ್ ಎ ವೇವ್, ಡಾಪ್ಲರ್ ಎಫೆಕ್ಟ್ ಡೆಫಿನೇಷನ್ಸ್, ಈ ತರದ್ನ 3 ಮಾರ್ಕ್ಸ್ ಗೆ ಕೇಳ್ತಾನೆ. ಸೊ ಡಿಯರ್ ಸ್ಟೂಡೆಂಟ್ಸ್, in this live class we have gone in detail, we have postmortemed in detail to the extent possible the probable questions, how to deal with respect to the examination, what to do, what not to do, which to study, which not to study, ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಕಲ್ತ್ಕೊಂಡಿದೀವಿ. ಸೊ ನಮ್ಮ ಜೊತೆ ಇರಿ ನೀವು. ಟೀಚರ್ live classes will be conducted throughout till you finish off your examination.
ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬಾ ವ್ಯಾಲ್ಯೂ ಇದೆ. ಹಾಗಾಗಿ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ನ ನಮಗೆ ಕಳಿಸಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿನ ನಾವು ತಗೋತೀವಿ. Meet you in the next class with the numericals of the first PUC expected important questions. ನಾನು next class ಅಲ್ಲಿ ಸಿಗ್ತೀನಿ. Just wait till we have the next class. Thank you.